Two examples on nth term. Find the 10th term of the series AP 2, 7, 12 and so on. ಸೊ ಇಲ್ಲಿ ಕ್ವಶನ್ನಲ್ಲಿ ಅವರೇ ಇದು ಎ ಪಿ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎ ಪಿ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಡೈರೆಕ್ಟ್ ನಾವು 10th ಟರ್ಮ್ ಕಂಡುಹಿಡಿಬೇಕು. ಸೊ ಈ 10th ಟರ್ಮ್ ಕಂಡುಹಿಡಿಬೇಕಂದ್ರೆ ನಮಗೆ ಗಿವನ್ ಏನೇನು ಕೊಟ್ಟಿದ್ದಾರೆ, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಈ ಸೀರೀಸ್ನಿಂದ ನಾವು ಏನು ಡಾಟಾ ತೆಕ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಗಿವನ್ ಎ ಈಸ್ ಈಕ್ವಲ್ ಟು 2. ಫಸ್ಟ್ ಟರ್ಮಿಗೆ ನಾವು ಏನಂತೀವಿ, ಎ ಅಂತೀವಿ. ಗಿವನ್ ಎ ಈಸ್ ಈಕ್ವಲ್ ಟು 2 ಮತ್ತು ಕಾಮನ್ ಡಿಫ್ರೆನ್ಸ್ ಹೇಗೆ ಕಂಡುಹಿಡಬೇಕಂದ್ರೆ A2 ಮೈನಸ್ A1. ಇದು A1, A2, A3. ಸೊ A2 ಮೈನಸ್ A1 ಮಾಡಿ 7 ಮೈನಸ್ 2. ಸೊ ಕಾಮನ್ ಡಿಫ್ರೆನ್ಸ್ ಏನು ಬಂತು, 5 ಬಂತು. ಸೊ ನಮಗೆ ಗಿವನ್ಲಿಂದ ನಮಗೆ ಫಸ್ಟ್ ಟರ್ಮ್ ಏನು ಗೊತ್ತಾಯಿತು ಮತ್ತು ಡಿನೂ ಗೊತ್ತಾಯಿತು. ಮತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ ಫೈಂಡ್ ದ 10th ಟರ್ಮ್ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಎನ್ ವ್ಯಾಲ್ಯೂನ 10 ಅಂತ ತಗೊಳ್ಬೇಕು. ಯಾಕಂದರೆ ನಾವು ಈಗ nth ಟರ್ಮ್ ಕಂಡುಹಿಡಿತಾ ಇದ್ದೀವಿ. ಸೊ ಎನ್ ಏನು 10. ಸೊ ನಮಗೆ ಏನು ಹೇಳಿದ್ದಾರೆ, 10th ಟರ್ಮ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ನಮಗೆ ಫಾರ್ಮುಲಾ ಗೊತ್ತು, A1 ಈಸ್ ಈಕ್ವಲ್ ಟು A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಇದೆ. ಸೊ ನಾವು A10 ಕಂಡುಹಿಡಿಬೇಕಾಗಿದೆ. ಅಂದರೆ ಇದು A1, A2, A3. ಸೊ ಹೀಗೆ ಮುಂದೆ ಹೋಗ್ತಾ A10 ಏನಿದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಇದು ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. ಸೊ A10 ಈಸ್ ಈಕ್ವಲ್ ಟು ಎ ಏನಿದೆ ಗಿವನ್ 2 ಪ್ಲಸ್ 10 ಏನಿದೆ, ಎನ್ ಏನಿದೆ 10 ಮೈನಸ್ 1, ಡಿ ಏನಿದೆ 5. ಸೊ A10 ಈಸ್ ಈಕ್ವಲ್ ಟು 2 ಪ್ಲಸ್ 10 ಮೈನಸ್ 1 9 ಇಂಟು 5. ಸೊ A10 ಈಸ್ ಈಕ್ವಲ್ ಟು 2 ಪ್ಲಸ್ 45. ಸೊ A10 ಈಸ್ ಈಕ್ವಲ್ ಟು 47. Therefore 10th term of the AP is 47. Next question, which term of the AP 21, 18, 15 so on is minus 81 ಅಂತ ಕೇಳಿದ್ದಾರೆ. ಅಂದರೆ ಈ ಎ ಪಿ ಲಿಸ್ಟಲ್ಲಿ, ಈ ಲಿಸ್ಟ್ ಆಫ್ ನಂಬರ್ಸ್ನಲ್ಲಿ ಯಾವುದು ಟರ್ಮ್ ಮೈನಸ್ 81 ಆಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಟರ್ಮ್ ಆಗುತ್ತೋ, ಸೆಕೆಂಡ್ ಟರ್ಮ್ ಆಗುತ್ತೋ ಅಂತ ಕೇಳಿದ್ದಾರೆ. ಸೊ ನಾವು ಇದನ್ನು AN ಅಂತ ತೊಗೊಳ್ಬೇಕು. ಮೈನಸ್ 81ನ AN ಅಂತ ತೊಗೊಳ್ಬೇಕು. ಮತ್ತು ಏನು ಕೇಳಿದ್ದಾರೆ ಅಂದರೆ ಆಲ್ಸೋ ಈಸ್ ಎನಿ ಟರ್ಮ್ 0 ಅಂತ ಕೇಳಿದ್ದಾರೆ. ಅಂದರೆ ಈ ಸೀರೀಸಲ್ಲಿ ಯಾವುದಾದ್ರೂ ಈಗ 21, 18, 15 ಈ ಸೀರೀಸ್ ಏನಿದೆ ಇದರಲ್ಲಿ 0 ಅನ್ನೋ ಟರ್ಮ್ ಎಲ್ಲಾದರೂ ಇದೆಯಾ, ಇಲ್ಲಿದೆಯಾ ಎಲ್ಲಾದರೂ ಇದೆಯಾ ಅಂತ ಕೇಳಿದ್ದಾರೆ. ಸೊ ಆಮೇಲೆ ಏನು ಕೇಳಿದರೆ ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಈಗ ವಿಚ್ ಟರ್ಮ್ ಆಫ್ ದ ಎ ಪಿ ಈಸ್ ಮೈನಸ್ 81 ಅಂತ ಕೇಳಿದ್ದಾರೆ. ಸೊ ನಮಗೆ ಫಾರ್ಮುಲಾ ಏನು ಗೊತ್ತಿದೆ, AN ಈಸ್ ಈಕ್ವಲ್ ಟು A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಗೊತ್ತಿದೆ. ಸೊ ANನ ನಾವು ಏನು ತೊಗೊಳ್ಬೇಕು, ಇದು ಮೈನಸ್ 81ನ AN ಅಂತ ತೊಗೊಳ್ಬೇಕು. AN ಈಸ್ ಈಕ್ವಲ್ ಟು ಮೈನಸ್ 81 ಮತ್ತು AN ತೊಗೊಳ್ಬೇಕು ಫಸ್ಟ್ ಟರ್ಮ್ A ಈಸ್ ಈಕ್ವಲ್ ಟು 21. ಸೊ ಡಿನ ಏನು ತೊಗೊಳ್ಬೇಕು, ಇದು A1, A2, A3. ಡಿ ಅನ್ನು ಏನು ತೊಗೋಬೇಕಂದ್ರೆ
A2 ಮೈನಸ್ A1. A2 ಏನಿದೆ 18 ಇದೆ ಮೈನಸ್ 21. ಸೊ D ಈಸ್ ಈಕ್ವಲ್ ಟು 3. ಸೊ ನಮಗೆ ಇಷ್ಟೆಲ್ಲ ಗಿವನ್, ಈ ಕ್ವಶನ್ನಿಂದ ನಾವು ಇಷ್ಟೆಲ್ಲ ತೆಗೆದಿದ್ದೀವಿ. ಸೊ ನಮಗೇನು ಕೇಳಿದ್ದಾರೆ, ಯಾವ ಟರ್ಮ್ -81 ಇದೆ ಅಂತ ಕೇಳಿದ್ದಾರೆ. ಸೊ ಯಾವ ಟರ್ಮ್ 81 ಇದೆ ಅಂತ ನಾವು ಕಂಡುಹಿಡೋಣ. ಫಾರ್ಮುಲಾ ಏನು, ಎನ್ ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಎ ಏನಿದೆ 21, ಏನಿದೆ -81, ಎ ಏನಿದೆ 21 ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ನಮಗೆ n ಗೊತ್ತಿಲ್ಲ. n ಗೊತ್ತಾದರೆ ಯಾವುದು ಟರ್ಮ್ -81 ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ n ಹಾಗೆ ಇಡಬೇಕು. ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು 3. ಸೊ ಇದನ್ನು ಸಾಲ್ವ್ ಮಾಡಿದಾಗ -81 ಇದು 21 ಪ್ಲಸ್ 3 ಇಂಟು n 3n, 3 ಇಂಟು -1 -3. ಸೊ ಇದು -81 ಈಸ್ ಈಕ್ವಲ್ ಟು 21 ಮೈನಸ್ 3 ಪ್ಲಸ್ 18 ಪ್ಲಸ್ 3n. ಸೊ ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ. ಏನಂದರೆ ಇದು -3 ಬರಬೇಕು. 18 ಇದು ಡಿ ಏನಿದೆ ಇದು -3 ಬರಬೇಕು. ಯಾಕಂದರೆ 18 ಮೈನಸ್ 21 ಇದೆ. ಸೊ -3 ಆಗುತ್ತೆ. ಯಾಕಂದರೆ ದೊಡ್ಡ ನಂಬರ್ ಇಂದಿನ ಸೈನು ಮೈನಸ್ ಇದೆ, ಹಾಗಾಗಿ ಮೈನಸ್ ಇಡಬೇಕು. ಸೊ ಇದು ಸ್ವಲ್ಪ ರಾಂಗ್ ಆಗಿದೆ. an -81 ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಏನಿದೆ -3 ಇದೆ. -81 A21 ಪ್ಲಸ್ n ಮೈನಸ್ 1 ಇಂಟು -3 ಇದೆ. ಸೊ -81 21 ಪ್ಲಸ್ -3 ಇಂಟು n -3n -3n. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3. -81 ಈಸ್ ಈಕ್ವಲ್ ಟು 21 ಪ್ಲಸ್ 3 24. ಇದು ಪ್ಲಸ್ ಇಂಟು ಮೈನಸ್ -3n. ಸೊ ಈ 24 ಈ ಕಡೆ ಹೋದರೆ -81 -24 ಆಗುತ್ತೆ. ಸೊ ಇದು -3n. ಸೊ ಇದು ಏನಾಗುತ್ತೆ 100 105 ಆಗುತ್ತೆ, -105. ಸೊ ಇದು -3n. ಸೊ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ n ಈಸ್ ಈಕ್ವಲ್ ಟು 105/3 ಆಗುತ್ತೆ. ಸೊ 3 1s 3 3s 3 5s. ಸೊ ನಮಗೆ ಯಾವುದು ಟರ್ಮು 81 ಇದೆ ಅಂತ ಗೊತ್ತಾಯಿತು. ಯಾವುದು ಟರ್ಮು, ದೇರ್ಫೋರ್ 35th term of the series is 81. 35th term of the given AP series is 81. ಅಂದರೆ 35th ಟರ್ಮ್ ನಮ್ಮದು -81 ಇರುತ್ತೆ ಅಂತ ಗೊತ್ತಾಯಿತು. ಹಾಗೆ ನೆಕ್ಸ್ಟ್ ಏನು ಕೇಳಿದರೆ, ಆಲ್ಸೋ ಈಸ್ ಎನಿ ಟರ್ಮ್ 0. ಅಂದರೆ ಈ ಸೀರೀಸ್ನಲ್ಲಿ AP ಸೀರೀಸ್ನಲ್ಲಿ 0 ಎಲ್ಲಾದರೂ ಇದೆಯಾ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾವು ಕಂಡುಹಿಡಿಯೋಣ. ಈಗ ನೆಕ್ಸ್ಟು ಯಾವುದು ಟರ್ಮ್ 0 ಇದೆ ಅಂತ ಕಂಡುಹಿಡಿಯಬೇಕು. ಹಾಗಾಗಿ ANನ 0 ಅಂತ ತೊಗೊಳ್ಳೋಣ. ಯಾಕಂದರೆ ಯಾವುದು ಟರ್ಮ್ ಈಗ ಫಸ್ಟು -81 ಯಾವುದು ಟರ್ಮ್ ಅಂತ ತಿಳ್ಕೊಬೇಕಾದಾಗ AN -81 ಅಂತ ತೊಗೊಂಡಿದ್ವಿ. ಸೊ ಈಗ AN ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ಳೋಣ. ಸೊ AN ಫಾರ್ಮುಲಾ AN ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಇದೆ. ಸೊ AN 0 ಇದೆ. A ಏನಿದೆ 21 ಪ್ಲಸ್
ಎನ್ ಮೈನಸ್ 1 ಡಿ ಏನಿದೆ -3 ಇದೆ. ಸೊ 21 ಪ್ಲಸ್ -3n minus into minus plus 3. So 0 is equal to 21 plus into minus -3n plus 3. So -3 ಇದು ಈಗೂ ಬರೀಬೋದು, -3n plus 3 plus 21 is equal to 0 ಅಂತಲೂ ಬರೀಬೋದು. ಈಗ ಇದನ್ನು ಸಾಲ್ವ್ ಮಾಡಿದಾಗ -3n plus 24 is equal to 0 ಆಗುತ್ತೆ. ಸೊ -3n ಇದು ಪ್ಲಸ್ 24 ಈ ಕಡೆ ಹೋದರೆ -24 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್. n is equal to 24/3 3 8 24. ಅಂದರೆ ಈ ಸೀರೀಸ್ನಲ್ಲಿ 8th ಟರ್ಮ್, ಕೊಟ್ಟಿರೋ ಸೀರೀಸ್ನಲ್ಲಿ 8th ಟರ್ಮ್ ನಮಗೆ 0 ಸಿಗುತ್ತೆ. 8th ಟರ್ಮ್ ನಮಗೆ 0 ಸಿಗುತ್ತೆ. ಸೊ ಈ ಸೀರೀಸ್ನಲ್ಲಿ 8th ಟರ್ಮ್ 0 ಇರುತ್ತೆ. ಅದು ಹೇಗಂದರೆ ಈಗ ನೋಡಿ, ಅದು ಗಿವನ್ ಸೀರೀಸ್ ನಮಗೆ ಎ ಪಿ ಸೀರೀಸ್ ಏನಿದೆ 21 18 15 ಅಂತ ಇದೆ. ಸೊ ಅವ್ರು A1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ, A3 ಕೊಟ್ಟಿದ್ದಾರೆ. ಸೊ ಈಗ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಿದ್ದೀವಿ, 8th ಟರ್ಮ್ ಅಂದರೆ A8 is equal to 0, 8th ಟರ್ಮ್ 0 ಇರುತ್ತೆ ಅಂತ ಹೇಳಿದ್ದೀವಿ. ಅದು ಹೇಗೆ ಅಂದರೆ ಈಗ ನೋಡಿ, ಇದು D is equal to -3 ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ -3, ಹೀಗೆ -3 ಆಗ್ತಾ ಹೋಗಿ. ಸೊ A4 ಏನಿರುತ್ತೆ 15 - 3 12, A5 12 - 3 9, A6 9 - 3 6, A7 6 - 3 3, A8 3 - 3 0. ಸೊ ಈಗ ನಾವು ವಿತೌಟ್ ಫಾರ್ಮುಲಾ ಮಾಡಿದರೆ ಭಾಳ ಟೈಮ್ ಹಿಡಿಯುತ್ತೆ. ಈಗ ನಮ್ಗೆ ಗೊತ್ತಾಯಿತು 8th ಟರ್ಮ್ A8 0 ಇದೆ ಅಂತ ಗೊತ್ತಾಯ್ತು. ಆದರೆ ಫಾರ್ಮುಲಾದಿಂದ ನಾವು ಈಸಿಯಾಗಿ ಕಂಡುಹಿಡಿಬೋದು ಯಾವುದು ಟರ್ಮ್ 0 ಇದೆ. ಸೊ ನೆಕ್ಸ್ಟ್ ಕ್ವೆಶನ್, ಡಿಟರ್ಮೈನ್ ದ ಎ ಪಿ ಹೂಸ್ 3rd ಟರ್ಮ್ ಈಸ್ 5 ಆ್ಯಂಡ್ ದ 7th ಟರ್ಮ್ ಈಸ್ 9 ಅಂತ ಕೊಟ್ಟಿದ್ದಾರೆ. ಅಂದರೆ ಇದ್ರ ಹಿಂದಿನ ಎಕ್ಸಾಂಪಲಲ್ಲಿ ನಮಗೆ ಎ ಪಿಯಲ್ಲಿರೋ ಎಲ್ಲ ಲಿಸ್ಟ್ ಆಫ್ ಟರ್ಮ್ಸ್ ಕೊಟ್ಟಿದ್ದರು. ಆದರೆ ಇದರಲ್ಲಿ ಎ ಪಿ ಟರ್ಮ್ಸ್ ಕೊಟ್ಟಿಲ್ಲ, ಆದರೆ ನಡುವಿನ ನಂಬರ್ಸ್ ಕೊಟ್ಟಿದ್ದಾರೆ. ಅಂದರೆ ಈಗ A1 A2 A3 A4 A5 A6 A7 ಅಂತ ಟರ್ಮ್ ಇರ್ತಾಯಿದ್ವು ನಮ್ಮ ಹತ್ರ. ಆದರೆ ಇಲ್ಲಿ ಎ ಪಿ ಲಿಸ್ಟ್ ಆಫ್ ಟರ್ಮ್ಸ್ ಕೊಟ್ಟಿಲ್ಲ. ಅದರ ಬದಲು ಏನು ಕೊಟ್ಟಿದ್ದಾರೆ, 3rd ಟರ್ಮ್ ಕೊಟ್ಟಿದ್ದಾರೆ. ಅಂದರೆ 3rd ಟರ್ಮ್ ನಮ್ಮದು 5 ಇದೆ. ನೆಕ್ಸ್ಟು 7th ಟರ್ಮ್ A7 is equal to 9 ಅಂತ ಕೊಟ್ಟಿದ್ದಾರೆ. ಈಗ ಇದರಿಂದನೇ ನಾವು ಈಗ ಡಿಟರ್ಮೈನ್ ದ ಎ ಪಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಎ ಪಿ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಇರುತ್ತೆ, ಲಿಸ್ಟ್ ಆಫ್ ನಂಬರ್ಸ್ ಇರುತ್ತೆ. ಸೊ ಅದು ನಂಬರ್ನ ನಾವು ಇದು ಮಾಡಬೇಕು, ಅದರ ನಂಬರ್ನ ನಾವು ಕಂಡುಹಿಡಿಬೇಕು. ಸೊ ನಮಗೆ ಏನು ಕೊಟ್ಟಿದ್ದಾರೆ, ಬರೀ A3 ಕೊಟ್ಟಿದ್ದಾರೆ, A7 ಕೊಟ್ಟಿದ್ದಾರೆ. ಸೊ ನಾವು ಎ ಪಿ ನಂಬರ್ ಲಿಸ್ಟ್ ಮಾಡಬೇಕಂದ್ರೆ, ಒಂದು ಎ ಪಿ ನಂಬರ್ ಲಿಸ್ಟ್ ಮಾಡಬೇಕಂದ್ರೆ ನಮಗೆ ಏನೇನು ಗೊತ್ತಿರಬೇಕು, ಎ ಗೊತ್ತಿರಬೇಕು ಮೇಯ್ನಾಗಿ, ಮತ್ತು ಡಿ ಗೊತ್ತಿರಬೇಕು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, A3 ಟರ್ಮ್ ಕೊಟ್ಟಿದ್ದಾರೆ, A7 ಟರ್ಮ್ ಕೊಟ್ಟಿದ್ದಾರೆ. ಸೊ ಇದರಿಂದನೇ ನಾವು ಎ ಮತ್ತು ಡಿನ ತೆಗಿಬೇಕು. ಸೊ A3 ಅಂತೂ ನಮಗೆ ಗೊತ್ತಿದೆ. A3 ಅಂದರೆ A2 ಏನು A3 ಇದೆ, A2 ಪ್ಲಸ್ ಡಿ ಅಂತ ಬರಿತೀವಿ ನಾವು. ಆದರೆ ಇಲ್ಲಿ A2ನೂ ಕೊಟ್ಟಿಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ನಮಗೆ nth ಟರ್ಮ್ ಫಾರ್ಮುಲಾ ಗೊತ್ತಿದೆ, AN is equal to A plus n minus 1 into D ಅಂತ ಗೊತ್ತಿದೆ. ಸೊ A3ನ ನಾವು ಏನು ಮಾಡೋಣ, A plus
3 ಮೈನಸ್ 1 ಇಂಟು ಡಿ. ಸೊ ಎನ್ ಇದ್ದಲ್ಲಿ ನಾವು ಏನು ಮಾಡೋಣ, 3 ತೊಗೊಳ್ಳೋಣ. ಸೊ ಇದೇನು ಬರುತ್ತೆ, A3 ಈಸ್ ಈಕ್ವಲ್ ಟು A ಪ್ಲಸ್ 3 ಮೈನಸ್ 1 2 ಡಿ ಅಂತ ಬರುತ್ತೆ. ಅಂದರೆ A3 ಏನು ಬಂತು ನಮಗೆ, A ಪ್ಲಸ್ 2D ಅಂತ ಬಂತು. A3 A ಪ್ಲಸ್ 2D ಅಂತ ಬಂತು. ನೆಕ್ಸ್ಟ್ ಎನ್ ಈಸ್ ಈಕ್ವಲ್ ಟು A7 ಇದೆ. ಸೊ ಎನ್ ಈಸ್ ಈಕ್ವಲ್ ಟು 7 ಅಂತ ತಗೋಣ. A7 ಈಸ್ ಈಕ್ವಲ್ ಟು A ಪ್ಲಸ್ 7 ಮೈನಸ್ 1 ಇಂಟು ಡಿ. ಸೊ A7 ಈಸ್ ಈಕ್ವಲ್ ಟು A ಪ್ಲಸ್ 7 ಮೈನಸ್ 1 ಇಂಟು ಡಿ, 6D. ಸೊ A7ದು ನಮಗೆ ಈಗ ಗೊತ್ತು. ನಮಗೆ ಆಲ್ರೆಡಿ ಗೊತ್ತಿದೆ A3 ಅಂದರೆ 5 ಇದೆ ಮತ್ತು A7 ಅಂದರೆ 9 ಇದೆ. ಸೊ ಹಾಗಾಗಿ ಇಲ್ಲಿ ವ್ಯಾಲ್ಯೂ ಬರೆಯೋಣ. A3 ಏನಿದೆ, 5 ಇದೆ. ಸೊ ಅದನ್ನು ನಾವು A ಪ್ಲಸ್ 2D ಈಸ್ ಈಕ್ವಲ್ ಟು 5 ಅಂತ ಬರೆಯೋಣ. ನೆಕ್ಸ್ಟು A ಪ್ಲಸ್ 6D ಈಸ್ ಈಕ್ವಲ್ ಟು 9 ಅಂತ ಬರೆಯೋಣ. ಸೊ ಈಗ ಇವೆರಡರಿಂದ ನಾವು ಎ ಮತ್ತು ಡಿ ಅನ್ನು ತೆಗಿಬೋದು. ಹೇಗಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ದೀವಿ ಸಾಲ್ವಿಂಗ್ ಲೀನಿಯರ್ ಈಕ್ವೇಷನ್ಸ್ ಅಂತ. ಇವು ಎರಡು ಏನು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಇದು 1 ಇದು 2 ಅಂತ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಎ ಮತ್ತು 3 ಬರುತ್ತೆ. ನಾವೀಗ ಈ ಲೀನಿಯರ್ ಈಕ್ವೇಷನನ್ನು ಸಾಲ್ವ್ ಮಾಡೋಣ. ಹೇಗೆ ಮಾಡೋದು ಅಂದರೆ, A ಪ್ಲಸ್ 2D ಈಸ್ ಈಕ್ವಲ್ ಟು 5 ಅಂತ ಬರೀಬೇಕು. A ಪ್ಲಸ್ 6D ಈಸ್ ಈಕ್ವಲ್ ಟು 9 ಅಂತ ಬರೀಬೇಕು. ಸೊ ಇಲ್ಲಿ ಪಾಸಿಟಿವ್ ಇದೆ, ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ ಪಾಸಿಟಿವ್ ಇದೆ, ಮೈನಸ್ ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ ಪಾಸಿಟಿವ್ ಇದೆ, ಮೈನಸ್ ಸೈನ್ ಚೇಂಜ್ ಮಾಡಬೇಕು. ಸೊ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 6D ಪ್ಲಸ್ 2D ಮೈನಸ್ 4D ಆಗುತ್ತೆ. ನೆಕ್ಸ್ಟು ಮೈನಸ್ 9 ಪ್ಲಸ್ 5 ಮೈನಸ್ 4 ಆಗುತ್ತೆ. ಸೊ D ಈಸ್ ಈಕ್ವಲ್ ಟು ಮೈನಸ್ 4 ಬೈ ಮೈನಸ್ 4. ಸೊ ಹಾಗಾಗಿ D ಏನಾಗುತ್ತೆ, ಮೈನಸ್ 1. ನಮಗೆ D ಏನು ಬಂತು, ಇಲ್ಲ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ D ಏನು ಬರುತ್ತೆ, ಪ್ಲಸ್ 1 ಅಂತ ಬರುತ್ತೆ, ಪ್ಲಸ್ 1. ಸೊ ಈ D ಪ್ಲಸ್ 1 ಅಂತ ಬಂತು. ಸೊ ನಾವು ಈ ಫಸ್ಟ್ ಈಕ್ವೇಷನಲ್ಲಾದರೂ ಡಿ ಸಬ್ಸ್ಟಿಟ್ಯೂಟ್ ಮಾಡಿ ಎ ಆನ್ಸರನ್ನ ತೆಗಿಬೋದು. ನೆಕ್ಸ್ಟು ಈ ಈಕ್ವೇಷನೆಲ್ಲ ಡಿ ವ್ಯಾಲ್ಯೂ ಹಾಕಿ ನಾವು ಎ ತೆಗಿಬೋದು. ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ನಾವು ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಫಸ್ಟ್ ಈಕ್ವೇಷನಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. A ಪ್ಲಸ್ 2D ಈಸ್ ಈಕ್ವಲ್ ಟು 5. ಸೊ ನಮಗೆ ಡಿ ಗೊತ್ತಾಗಿದೆ. ಈಗ ನೆಕ್ಸ್ಟು ಎ ಗೊತ್ತಾಗಬೇಕು. ಸೊ ಡಿ ಏನಿದೆ, 1 ಇದೆ. 2 ಇಂಟು 1 ಈಸ್ ಈಕ್ವಲ್ ಟು 5. ಸೊ ಎ ಈಸ್ ಈಕ್ವಲ್ ಟು 5 ಮೈನಸ್ 2 ಇಂಟು 1 2. ಸೊ ಎ ಈಸ್ ಈಕ್ವಲ್ ಟು ನಮಗೇನು ಬಂತು, 3 ಬಂತು. ಎ 3 ಬಂತು, ಡಿ 1 ಬಂತು. ಅವ್ರು ಏನು ಕೇಳಿದ್ದಾರೆ, ಡಿಟರ್ಮೈನ್ ದ ಎ ಪಿ ಅಂತ ಕೇಳಿದ್ದಾರೆ. ನಮಗೆ ಎ ಪಿ ಅಂತ ಗೊತ್ತಾಗಬೇಕಂದ್ರೆ ನಮಗೆ ಎ ಮತ್ತು ಡಿ ಎರಡೂ ಸಿಕ್ಕರೆ ನಾವು ಎ ಪಿ ಎಲ್ ನಂಬರ್ ಇರೋ ಎಲ್ಲ ನಂಬರ್ನ ಲಿಸ್ಟ್ ಮಾಡ್ಬೋದು. ಸೊ ನಮಗೆ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡಿದಾಗ ಎ 3 ಬಂತು, ಡಿ 1 ಬಂತು. ಸೊ ಈಗ ನಾವು ಎ ಪಿ ಎಲ್ಲಿರೋ ನಂಬರ್ನ ಲಿಸ್ಟ್ ಮಾಡೋಣ. ಫಸ್ಟ್ ಟರ್ಮ್ ಏನಿರುತ್ತೆ, ಏನೇ ಇರುತ್ತೆ. ಫಸ್ಟ್ ಟರ್ಮ್ A1 A2 A3 A4 ಸೊ A5 ಹೀಗಿರುತ್ತೆ. ಸೊ A1 ಏನಿರುತ್ತೆ, 3. ಸೊ A2 ಬೇಕಂದರೆ A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ ಅಂತ ಗೊತ್ತಿದೆ. A1 ಏನಿದೆ, 3 ಇದೆ. ಡಿ ಏನಿದೆ, 1 ಇದೆ. ಸೊ 4 ಬಂತು. ನೆಕ್ಸ್ಟ್ A3 A2 ಪ್ಲಸ್ ಡಿ. A2 ಏನಿದೆ, 4 ಪ್ಲಸ್ ಡಿ, 4 ಪ್ಲಸ್ 1 5. ನೆಕ್ಸ್ಟ್ A4 ಏನಿದೆ, A3 ಪ್ಲಸ್ ಡಿ. A3 ಏನಿದೆ, 5 ಪ್ಲಸ್ 1 6. ನೆಕ್ಸ್ಟ್ A5 ಏನಿದೆ,
A4 ಪ್ಲಸ್ D. ಸೊ A4 ಏನಿದೆ 6, D ಏನಿದೆ 1, ಸೊ 7. ಸೊ ಇದು ಸೀರೀಸ್ AP ಸೀರೀಸ್ ನಾವು ಡಿಟರ್ಮೈನ್ ಮಾಡ್ತೀವಿ. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ರು, ಡಿಟರ್ಮೈನ್ ದ AP ಸೀರೀಸ್ ಅಂತ ಕೊಟ್ಟಿದ್ರು. ಸೊ ನಾವು ಡಿಟರ್ಮೈನ್ ದ AP ಸೀರೀಸ್ ಅಂದರೆ ನಮಗೆ A ಮತ್ತು D ಗೊತ್ತಿದ್ದರೆ ನಾವು ಯಾವುದೇ ಸೀರೀಸ್ನು AP ಸೀರೀಸ್ ನಾವು ಲಿಸ್ಟ್ ಮಾಡ್ಬೋದು.